ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರೇಣುಕಾಸ್ವಾಮಿ ಕೊಲೆ ಕೇಸ್ನ ಆರೋಪದಡಿ ಈಗ ಪೊಲೀಸ್ ಕಸ್ಟಡಿಯಲ್ಲಿ ಇರ್ತಕ್ಕಂಥದ್ದು. ಸೊ ಈಗ ಏನಂತಂದರೆ ಅವರ ನಿವಾಸದ ಬಳಿ, ಸಹಜವಾಗಿ ದರ್ಶನ್ ಅವರ ನಿವಾಸದ ಬಳಿ ಸಾಕಷ್ಟು ಸಂಖ್ಯೆ ಅಭಿಮಾನಿಗಳು ಪ್ರತಿದಿನ ಬರ್ತಾ ಇದ್ರು. ಅವರ ಒಂದು ಫೋಟೋಗಾಗಿ ಕಾಯ್ತಾ ಇರುವಂತಹ ಸನ್ನಿವೇಶಗಳು ನಿರ್ಮಾಣ ಆಗ್ತಾ ಇರ್ತಿತ್ತು. ಬಟ್ ಇವತ್ತು ಅವರ ಮನೆ ಬಳಿ ಯಾರು ಇಲ್ಲದೆ ಒಂದು ರೀತಿ ಬಿಕ್ಕುವಂತಿರ್ತಕ್ಕಂತಹ ಒಂದು ಸನ್ನಿವೇಶ ನಿರ್ಮಾಣ ಆಗಿದೆ ಅಂತ ಹೇಳ್ಬೋದು. RR ನಗರದಲ್ಲಿರ್ತಕ್ಕಂತಹ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ತೂಗುದೀಪ ನಿಲಯ, ಅವರ ಮನೆ ಬಳಿ ಇರುವಂತಹ ಕಾರ್ ಇದು, ಅದರ ಮುಂಭಾಗದಲ್ಲಿ ಯಾವುದೇ ಅಭಿಮಾನಿಗಳಿಲ್ಲದೆ, ಯಾರು ಅವರ ಆಪ್ತರು ಕೂಡ ಇಲ್ಲದೇ ಸದ್ಯಕ್ಕೆ ಬಿಕ್ಕೋ ಅಂತ ಇರ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಗಿದ್ರೆ, ಇನ್ನು ಅವರ ನಿವಾಸದ ಎರಡೂ ಬದಿಗಳಲ್ಲಿ, ಮನೆಯ ಎಡ ಮತ್ತು ಬಲ ಬದಿಗಳಲ್ಲಿ ಪೊಲೀಸರು ಸಂಪೂರ್ಣವಾಗಿ ಬ್ಯಾರಿಕೇಡ್ಗಳನ್ನು ಹಾಕಿ ಯಾರನ್ನು ಕೂಡ ಇಲ್ಲಿ ಸುಲಭಕ್ಕೆ ಬಿಡ್ತಾ ಇಲ್ಲ. ಬಟ್ ಯಾರೇ ಬರುವಂಥದ್ದಿದ್ರು ಕೂಡ ಅವ್ರನ್ನ ಮಾತನಾಡಿಸಿ ಪರಿಶೀಲನೆ ಮಾಡಿ ಬಿಡುವಂತಹ ಕೆಲಸಗಳು ಕೂಡ ಆಗ್ತಾ ಇದೆ. ಯಾಕಂತಂದರೆ ಸಹಜವಾಗಿ ಸಾಕಷ್ಟು ಸಂಖ್ಯೆಯ ಅಭಿಮಾನಿಗಳನ್ನು ಹೊಂದಿರತಕ್ಕಂತಹ ದರ್ಶನ್ ಅವರ ಇರೋದ್ರಿಂದ ಇಲ್ಲಿ ಬಂದು ಕೆಲವು ಅಹಿತಕರ ಘಟನೆಗಳು ನಡೀಬಹುದು. ಅದು ಯಾವುದು ಕೂಡ ನಡೀಬಾರ್ದು, ಯಾವುದೇ ರೀತಿಯ ಗೊಂದಲಗಳಾಗಬಾರ್ದು, ಸಮಸ್ಯೆ ಆಗಬಾರ್ದು ಅನ್ನೋಂಥ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ಈಗ ರಸ್ತೆಯ ಎರಡೂ ಬದಿಗಳಲ್ಲಿ ದರ್ಶನ್ ಅವರ ನಿವಾಸದ ಎಡ ಮತ್ತು ಬಲಭಾಗದಲ್ಲಿ ಪೊಲೀಸರು ಬ್ಯಾರಿಕೇಡ್ಗಳನ್ನು ಹಾಕಿ ಸಂಪೂರ್ಣವಾಗಿ ಸಿದ್ಧತೆ ಮಾಡಿಕೊಂಡು ಇಲ್ಲಿ ನಿನ್ನೆಯಿಂದ ಕೂಡ ಇರ್ತಕ್ಕಂಥದ್ದು. ಇವತ್ತು ಕೂಡ ಅದೇ ರೀತಿಯ ವಾತಾವರಣ ಇದೆ. ಇನ್ನು ನಿವಾಸದಲ್ಲಿ ಕೇವಲ ಇಬ್ಬರು ಕೆಲಸಗಾರರನ್ನ ಹೊರತುಪಡಿಸಿ ಯಾರೂ ಕೂಡ ಇಲ್ಲ ಅನ್ನುವಂತಹ ಮಾಹಿತಿ ಇಲ್ಲಿ ನೋಡ್ತಾ ಇರುವಂತಹ ದೃಶ್ಯಾವಳಿ. ಇದು ಮನೆಯ ಮುಂಭಾಗದಲ್ಲಿ, ತೂಗುದೀಪ ನಿಲಯದ ಮುಂಭಾಗದಲ್ಲಿ ಕಂಡು ಬರ್ತಾ ಇರ್ತಕ್ಕಂಥ ದೃಶ್ಯಾವಳಿ. ಒಟ್ಟಾರೆಯಾಗಿ ಏನಂತಂದರೆ RR ನಗರದ ದರ್ಶನ್ ಅವರ ನಿವಾಸ ಸಂಪೂರ್ಣವಾಗಿ ಖಾಲಿಯಾಗಿರ್ತಕ್ಕಂಥದ್ದು. ಅವರ ಅಭಿಮಾನಿಗಳಿಲ್ಲದೆ, ಅವರ ಆಪ್ತರಿಲ್ಲದೆ ಬಿಕೋ ಅಂತ ಇರ್ತಕ್ಕಂತಹ ಸನ್ನಿವೇಶ ನಿರ್ಮಾಣ ಆಗಿದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶೇಖರ್ ಜೊತೆ ಮಾಲ್ತೇಶ್ ಚೆಗ್ಗಿನ್, TV9 ಬೆಂಗಳೂರು.